ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಂದು ಕೂಡ ರೈಟಿಂಗು ಸ್ವಲ್ಪ ಬ್ಯಾಕ್ ಆಗಿತ್ತು. ಡ್ಯೂವಿದು ಸುಮಾರು ಕ್ವಶನ್ ಆನ್ಸರ್ ಬರೆಯೋದಿತ್ತು. ಹಾಗೆ ಎರಡು ಟೆಸ್ಟ್ಗಳನ್ನು ನಾನು ರೈಟಿಂಗಲ್ಲಿ ಬರೆದಿರಲಿಲ್ಲ, ನೋಟ್ಸ್ ಮಾಡಿರಲಿಲ್ಲ. ಜೊತೆಗೆ ಮತ್ತೆ ಈಗ ರಾಜ್ಯದಲ್ಲಿ ಏನಾದರೂ ಊರಿಗೆ ಹೋದ್ವಿ ಅಂದರೆ ಅಲ್ಲೂ ಕೂಡ ನಮಗೆ ಸ್ಟಡಿ ಗ್ಯಾಪ್ ಆಗಿ ಮತ್ತೆ ನಾನು ಮನೆ ಶಿಫ್ಟ್ ಎಲ್ಲ ಮಾಡೋದ್ರಿಂದ ಇನ್ನು ಸುಮಾರು ಒಂದು 15ರಿಂದ 20 ದಿನ ಗ್ಯಾಪೇ ಆಗುತ್ತೆ. ಅದಕ್ಕೋಸ್ಕರ ನಾನು ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಎಲ್ಲ ರೈಟಿಂಗ್ನ ನೋಟ್ಸ್ನ ಮಾಡಿಟ್ಬಿಟ್ಟು ಅದೇ ನೋಟ್ಸ್ನ ತಗೊಂಡೋಗಿ ಮತ್ತೆ ಅಲ್ಲೇ ರಿವಿಷನ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಸ್ವಲ್ಪ ರೈಟಿಂಗ್ನೆಲ್ಲ ಬರೆದ್ಬಿಟ್ಟು ನೋಟ್ಸ್ ಎಲ್ಲ ಮಾಡ್ಕೊಂಡೆ. ಇನ್ನೂ 2 ಟೆಸ್ಟನ್ನ ಬರೆಯೋದು ಹಂಗೆ ಇದೆ. ಅದ್ರ ಜೊತೆಗೆ ಮತ್ತೆ 2 ಟೆಸ್ಟ್ ಮಾಡಿದ್ದಾರಲ್ವ, ಅದನ್ನು ಕೂಡ ರಿವಿಷನ್ ಮಾಡಿಲ್ಲ. ಅದನ್ನು ಕೂಡ ಅಟೆಂಡ್ ಮಾಡಿಬಿಟ್ಟು ಮತ್ತೆ ರಿವಿಷನ್ ಕೂಡ ಮಾಡಬೇಕಾಗುತ್ತೆ. ಸುಮಾರು ಅಭ್ಯಾಸದ್ದು ನನ್ನದು ಬ್ಯಾಕ್ ಆಗಿಬಿಡ್ತು. ಅದಕ್ಕೋಸ್ಕರ ನಾವು ಯಾವತ್ತೂ ಕೂಡ ಸ್ಟಡಿನ ಗ್ಯಾಪ್ ಮಾಡಿಬಿಟ್ರೆ ನಾವು ಮತ್ತೆ ಯಥಾಸ್ಥಿತಿಗೆ ಬರೋಕ್ಕೆ ಏನಿಲ್ಲ ಅಂದರೂ 15 ದಿನ, ಒಂದು ತಿಂಗಳೇ ಬೇಕಾಗುತ್ತೆ. ಅದ್ರ ಜೊತೆಗೆ ಫ್ಯಾಮಿಲಿ ಎಲ್ಲ ಇರೋದ್ರಿಂದ ನಾವು ಹಿಂಗೆ ಕಂಡೀಷನ್ ಇದೇ ಥರ ಇರುತ್ತೆ, ನಾವು ಇಲ್ಲೇ ಓದ್ತೀವಿ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೇಗೆ ಬರುತ್ತೋ ಹಾಗೆ ನಾವು ಕೂಡ ಅದ್ರ ಜೊತೆಗೆ ಸ್ಟಡಿನೂ ಕೂಡ ಸಾಗಿಸ್ತಾ ಹೋಗಬೇಕಾಗುತ್ತೆ. ನೋಡಿ, ನನ್ನ ಮಗಳು ಕೂಡ ಹಂಗೇ, ನಾನು ಓದ್ತಾ ಕೂತ್ಕೊಂಡ್ರೆ ಅವಳು ಕೂಡ ಬರ್ತಾಳೆ. ನನಗೂ ಪೆನ್ ಬೇಕು, ಬುಕ್ಸ್ ಬೇಕು ಅಂತಿರ್ತಾಳೆ. ಮತ್ತು ಅವಳ ಜೊತೆ ಕೂತ್ಕೊಂಡು ಆಟ ಆಡೋಕ್ಕೆ ಕೂತ್ರೆ ಆಟ ಆಡ್ತಾಳೆ. ಒಬ್ಬಳೇ ಇರೋದ್ರಿಂದ ಅವಳನ್ನೂ ಕೂಡ ಮ್ಯಾನೇಜ್ ಮಾಡ್ಕೋಬೇಕು, ಜೊತೆಗೆ ಸ್ಟಡಿನೂ ಕೂಡ ಮಾಡ್ಕೋಬೇಕು. ಜೊತೆಗೆ ಅವಳು ಸುಮ್ಮನೆ ಕೂತ್ಕೊಳ್ಳೋದ್ರೆ ಅವಳೇ ನೋಡಿದ್ರೆ ತುಂಬ ಬೇಜಾರು ಅನಿಸುತ್ತೆ. ಒಬ್ಬಳೇ ಇದ್ದಾಳೆ, ಆಟನೂ ಆಡಲ್ಲ. ಏನಾದರೂ ನಾವು ಅಲ್ಲೇ ಹೋಗು ಅಂತ ಅಂದ್ಬಿಟ್ರೆ ಕೂತ್ಕೊಬಿಡ್ತಾರೆ ಸುಮ್ಮನೆ. ಪಾಪ ನಮಗೇನೆ ಬೇಜಾರು ಅನಿಸುತ್ತೆ. ಅದಕ್ಕೋಸ್ಕರ ಎರಡನ್ನೂ ಕೂಡ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಇವತ್ತು ಸ್ವಲ್ಪ ರೈಟಿಂಗ್ನ ಮಾಡಿಬಿಟ್ಟು ಅದ್ರ ಜೊತೆಗೆ ನಾನು ಬ್ಯಾಕಲ್ಲಿ ಮಾಡಿರುವಂಥ ನೋಟ್ಸ್ ಕ್ವಶನ್ ಆನ್ಸರ್ನ ಮತ್ತೆ ರಿವಿಷನ್ ಮಾಡ್ಕೋಬೇಕಾಗಿತ್ತು. ಮತ್ತು ಮರ್ತೋಗುತ್ತೆ ಅನ್ನೋದೊಂದು ಭಯ ಆಗಿತ್ತು ನನಗೆ. ಅದಕ್ಕೋಸ್ಕರ ರೈಟಿಂಗ್ ಪೇಪರ್ಗೆ ನಾನು ಜಾಸ್ತಿ ಯಾಕಪ್ಪ ಇಂಪಾರ್ಟೆನ್ಸ್ ಕೊಡ್ತೀನಿ ಅಂದರೆ ಎಲಿಜಿಬಲ್ ಪೇಪರ್ ಇದೇ ಇರೋದ್ರಿಂದ ಇದನ್ನು ಫಸ್ಟ್ ಎಲಿಜಿಬಲ್ ಮಾಡ್ಕೊಂಡು, ಜೊತೆಗೆ ಮಲ್ಟಿಪಲ್ ಚಾಯ್ಸು ಜಾಸ್ತಿ ಕ್ವಶನ್ ಇದರಲ್ಲೇ ಬರೋದ್ರಿಂದ ಇದೊಂದು ಸೋಷಿಯಲ್ ಸೈನ್ಸಿಗೆ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ಹಂಗಾಗಿ ಇದಂತೂ ನಾವೆಷ್ಟು ರಿವಿಷನ್ ಮಾಡ್ತೀವೋ ಅಷ್ಟು ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಮತ್ತು ಅದೇ ಸಿಲೆಬಸ್ ಇರೋದ್ರಿಂದ ಮತ್ತೆ ಹೊಸ್ದಾಗಿ ಏನೂ ಆ್ಯಡ್ ಆಗೋದಿರಲ್ಲ, ಏನೂ ಹೊಸ್ದಾಗಿ ಅಪ್ಡೇಟ್ ಇರಲ್ಲ. ಆಲ್ಮೋಸ್ಟ್ ಆಲ್ ಅದನ್ನೇ ಕೇಳೋದ್ರಿಂದ ಅವೇ ಬುಕ್ಸ್ನೇ ಚೆನ್ನಾಗಿ ರಿವಿಷನ್ ಮಾಡ್ಕೊಂಡು ಅದನ್ನೇ ಚೆನ್ನಾಗಿ ನಾವು ರೈಟಿಂಗ್ನ ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮಲ್ಲಿ ತುಂಬ ಈಸಿ ಆಗುತ್ತೆ. ಅದ್ರ ಜೊತೆಗೆ ಇದರಲ್ಲೂ ಕೂಡ GKಲಿ ಬರೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಸೋಷಿಯಲ್ ಸೈನ್ಸಲ್ಲಿ. ಹಂಗಾಗಿ ಸೋಷಿಯಲ್ ಸೈನ್ಸು ಓದ್ಕೊಂಡು ಅದ್ರ ಜೊತೆಗೆ GK ಮತ್ತು ಇಂಗ್ಲೀಷು, ಕನ್ನಡ ಎಲ್ಲದನ್ನು ಕೂಡ ನಾವು ಜೊತೆಗೇ ಓದ್ಕೋಬೇಕಾಗುತ್ತೆ. ಆವಾಗಲೇ ನಮಗೆ ಸಿಲೆಬಸ್ ಕವರ್ ಆಗೋಕ್ಕೆ ಸಾಧ್ಯ ಆಗೋದು. ಸೊ ಇಷ್ಟು ನಂದು ರೈಟಿಂಗ್ ಪೇಪರ್. ಅಂದರೆ ನಾನು ಟೆಸ್ಟ್ ಕೊಡ್ತಾ ಇದ್ದಾರಲ್ವ ಅವರು ಮೇಡಮರು SR ಎಜುಕೇಷನ್ ಚಾನಲಿಂದ ಒಂದು ಸಲ ನಾನು ಕೂತೆ ಅಂದರೆ ಒಂದು ಟೆಸ್ಟನ್ನ ಕಂಪ್ಲೀಟ್ ಮಾಡಬೇಕು. 30 ಕ್ವಶನ್ ಕೊಟ್ಟಿರ್ತಾರಲ್ವ, ಅದು ಪೂರ್ತಿ ನಾನು ಆ ಟೆನಿಕಷ್ಟು ಎಲ್ಲದನ್ನು ಮುಗಿಸೇ ಬಿಡ್ತೀನಿ. ಒಂದು ದಿನದಲ್ಲಿ ಏನಿಲ್ಲ ಅಂದರೂ 3 ಗಂಟೆ 4 ಗಂಟೆ ಅಂತೂ ಬೇಕಾಗುತ್ತೆ. ಅಷ್ಟು ಟೈಮ್ ಇಟ್ಕೊಂಡು ನಾನು ಅದನ್ನು ಬರೆಯೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದರೆ ಮತ್ತು ಇನ್ನೊಂದು ಅಂದರೆ ಇದು ರೈಟಿಂಗು ನಾವು ಡೈಲಿ ಬರಿತಾನೆ ಇದ್ದರೆ ಕೈ ನೋವು ಬರಲ್ಲ, ಮತ್ತು ಬ್ಯಾಕ್ ಪೇಯ್ನ್ ಇರಲ್ಲ, ಏನೂ ಇರಲ್ಲ. ಬಟ್ ಅದನ್ನು ಸ್ವಲ್ಪ ಒಂದು 2-3 ದಿನ ಬಿಟ್ಬಿಟ್ವಿ ಬರೆಯೋದ ಅಂತಂದರೆ ಮತ್ತೆ ಮೊದಲು ಥರ ನೆನೆಸ್ಬಿಡ್ತೀವಿ. ಕೈ ನೋವು ಆಗೋದು, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರಲ್ಲ, ಮತ್ತು ಇಂಟ್ರೆಸ್ಟ್ ಬರಲ್ಲ, ಬ್ಯಾಕ್ ಪೇಯ್ನ್ ಬರೋದು, ಈ ಥರ ಮತ್ತೆ ಬಂದುಬಿಡ್ತವೆ. ಅದಕ್ಕೋಸ್ಕರ ನಾವು ಏನಿಲ್ಲ ಅಂದ್ರೂ ಡೈಲಿ ಒಂದು 5-6 ಪೇಜ್ ಬರಿತಾನೇ ಇರ್ತಾರೆ. ನಮಗೆ ರೈಟಿಂಗ್ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಅದ್ರ ಜೊತೆಗೆ ಬೇರೆ ಸಬ್ಜೆಕ್ಟ್ಗಳಿಗೂ ಇಂಟ್ರೆಸ್ಟು ಚೆನ್ನಾಗಿ ಬರುತ್ತೆ. ಇಷ್ಟು ಸೋಷಿಯಲ್ ಸೈನ್ಸ್ ಪೇಪರ್ ಆಗ್ತಂದರೆ ಮತ್ತು ಸೈಕಾಲಜಿನೂ ಕೂಡ ಒಂದು 2-3 ಸಲ ಕವರ್ ಮಾಡಿಬಿಟ್ರೆ ಒಂದೇ ಬುಕ್ಸ್ ಓದಿದ್ರೂ ಕೂಡ ನಮಗೆ ವಾಮದೇವಪ್ಪ ಬುಕ್ಸಲ್ಲೇ ಎಲ್ಲ ಕ್ವಶನ್ಗಳು ಬರೋದ್ರಿಂದ ಅದು ಸ್ವಲ್ಪ ಅಪ್ಡೇಟ್ ಕೇಳ್ತಾನೆ ಅಷ್ಟೇ. ಅದ್ರ ಜೊತೆಗೆ ನಾವು ಬುಕ್ಸಿನ ಜೊತೆಗೆ ನಾವು ಇದು ಕ್ವಶನ್ ಪೇಪರ್ನ ರಿವಿಷನ್ ಮಾಡ್ತಾಯಿದ್ರೆ ಅದು ಕೂಡ ಈಸಿ ಅನಿಸುತ್ತೆ, ಅದು ಏನು ಟಫ್ ಅನಿಸಲ್ಲ. ಈ ಥರ ನಾವು ಒಂದೇ ಬುಕ್ಸಲ್ಲಿ ಒಂದೇ ಬುಕ್ ಓದಿದರೂ ಕೂಡ ನಮಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿರ್ತೀವಲ್ವ. ಸೊ ಹಂಗಾಗಿ ಅದನ್ನು ನಾವು ನೀಟಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ಅದನ್ನೇ ನಾವು ನೀಟಾಗಿ ಚೆನ್ನಾಗಿ ಡೈಲಿ ಅಭ್ಯಾಸನ ಮಾಡ್ತಾಯಿದ್ರೆ ಆರಾಮಾಗಿ ನಮಗೆ ಮಾರ್ಕ್ಸು ರೈಸ್ ಆಗುತ್ತೆ. ಮತ್ತು ಅಲ್ಲಿ ಮಾರ್ಕ್ಸ್ ಕೂಡ ರ್ಯಾಂಕಿಂಗ್ ಚೆನ್ನಾಗಿ ಬರುತ್ತೆ. ಈ ಥರ ನಾವು ಓದೋಕ್ಕೆ ಟ್ರಿಕ್ಸ್ನ ಇಟ್ಕೋಬೇಕಾಗುತ್ತೆ.
ಇದ್ರ ಜೊತೆಗೆ ನೋಟಿಫಿಕೇಷನ್ ಬಗ್ಗೆ ಹೇಳೋದಾದರೆ ನಮಗೆ ನೋಟಿಫಿಕೇಷನ್ ನಾಳೆನೇ ಆದ್ರೂ ಕೂಡ ನಾನು ಅದಕ್ಕೆ ಎಲಿಜಿಬಲ್ ಆಗ್ತೀನಿ, ಎಲ್ಲ ಸಬ್ಜೆಕ್ಟು ಕೂಡ ಕವರ್ ಮಾಡಿದ್ದೀನಿ, ಎಲ್ಲೇ ಕ್ವಶನ್ ಕೇಳಿದ್ರೂ ಕೂಡ ನಾನು ಬರಿತೀನಿ ಅನ್ನೋವಷ್ಟು ನಾವು ಪ್ರಿಪೇರ್ ಆಗಿರಬೇಕು. ಆವಾಗಲೇ ಒಂದು ಎಕ್ಸಾಮ್ನ ನಾವು ಚೆನ್ನಾಗಿ ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ನೋಟಿಫಿಕೇಷನ್ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ನಾವು ನೀಟಾಗಿ ಓದ್ಕೋಬೇಕಾಗುತ್ತೆ. ಇದು ಕೂಡ ಸಿಲೆಬಸ್ಸು ತುಂಬ ಡೀಪಾಗಿ ಕೂಡ ಕೇಳೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಆ ಕಾಂಪಿಟೇಷನ್ನು ಕೂಡ ಜಾಸ್ತಿ ಇದೆ. TET ಮಾಡಿರೋರಂತೂ ತುಂಬ ಜನ ಇದ್ದಾರೆ. ಅದ್ರ ಜೊತೆಗೆ ಮತ್ತೇನಾದರೂ TET ಕಾಲ್ ಮಾಡಿದ್ರಂದರೆ ಇನ್ನೂ ತುಂಬ ಜನ ಎಲಿಜಿಬಲ್ ಆಗ್ತಾರೆ. ಸೊ ಹಿಂಗಾಗಿ ನಾವು ನೋಟಿಫಿಕೇಷನ್ ಬಗ್ಗೆ ಏನೂ ತಲೆ ಕೆಡಿಸ್ಕೊಂಡಂಗೆ ಮತ್ತು ಎಷ್ಟು ಪೋಸ್ಟನ್ನ ಕಾಲ್ ಮಾಡ್ತಾರೆ, ಎಲ್ಲಿ ಕಾಲ್ ಮಾಡ್ತಾರೆ, ಈ ಥರ ನಾನಾ ಕ್ವಶನ್ಗಳು ನಮ್ಮ ತಲೆಗೆ ಬರುತ್ತಲ್ವ, ಅದನ್ನೆಲ್ಲ ಬಿಟ್ಬಿಟ್ಟು ಚೆನ್ನಾಗಿ ನಾವು ಸಿಲೆಬಸ್ನ ಇಟ್ಕೊಂಡು, ಈಗಂತೂ ಮತ್ತೆ ರಜಾ ಬರೋದ್ರಿಂದ ಆರಾಮಾಗಿ ನಮಗೆ ಓದೋಕ್ಕೂ ಕೂಡ ಟೈಮ್ ಸಿಗುತ್ತೆ. ಸೊ ಏನಿಲ್ಲ ಅಂದ್ರೂ 2 ತಿಂಗಳು ಬಿಟ್ಟು ಕಾಲ್ ಮಾಡಿದರೂ ಪರವಾಗಿಲ್ಲ, 3 ತಿಂಗಳು ಬಿಟ್ಟು ಕಾಲ್ ಮಾಡಿದರೂ ಪರವಾಗಿಲ್ಲ, ಅಷ್ಟು ನಮಗೆ ಟೈಮ್ ಸಿಗುತ್ತಲ್ವ. ಅದರಲ್ಲಿ ನಾವು ಚೆನ್ನಾಗಿ ಸ್ಟಡಿನ ಮಾಡ್ಕೊಂಡು ನೀಟಾಗಿ 100% ನಾವು ಫಲಿತಾಂಶನ ಪಡಿತೀವಿ ಅನ್ನೋವಷ್ಟು ನಾವು ಅಭ್ಯಾಸನ ಮಾಡಿದರೆ ಮಾತ್ರ ನಮಗೆ ನೋಟಿಫಿಕೇಷನ್ ಬಗ್ಗೆ ತಲೆ ಕೆಡಿಸ್ಕೊಂಡು ಇವಾಗ ಕಾಲ್ ಮಾಡಲ್ಲ, ಮತ್ತಿನ್ನು 6 ತಿಂಗಳು ಕಾಲ್ ಮಾಡೋ, ಇನ್ನೂ ವರ್ಷ ಕಾಲ್ ಮಾಡಲ್ಲ ಅಂತ ನಾವು ಏನೇನೋ ಥಿಂಕ್ ಮಾಡ್ಕೊತ ಕೂತ್ಕೊಂಡ್ರೆ ನಾವು ಓದಿದ್ದು ಕೂಡ ನೆನಪಿಗೆ ಬರಲ್ಲ, ಮತ್ತು ಓದೋಕ್ಕೂ ಕೂಡ ಇಂಟ್ರೆಸ್ಟ್ ಬರಲ್ಲ, ಎಲ್ಲ ಮರ್ತೇ ಹೋಗಿರುತ್ತೆ, ಮತ್ತು ಸ್ಟಡಿ ಕೂಡ ಗ್ಯಾಪ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಸ್ಟಡಿನ ನಾವು ಕಂಟಿನ್ಯೂ ಮಾಡ್ತಾ ಇದ್ದರೆ ಇದೇ ಎಕ್ಸಾಮ್ ಅಲ್ಲ, ಇನ್ನು ಯಾವುದೇ ಎಕ್ಸಾಮ್ ಕಾಲ್ ಮಾಡಿದರೂ ಕೂಡ ನಾವು ಬರೆಯೋಕ್ಕೆ ಯೋಗ್ಯರಾಗ್ತೀವಿ, ಎಕ್ಸಾಮು ಕೂಡ ಚೆನ್ನಾಗಿ ಮಾಡ್ತೀವಿ. ಸೊ ಹಂಗಾಗಿ ಯಾರು ಕೂಡ ಡಿಮೋಟಿವೇಟ್ ಆಗ್ದಂಗೆ, ನೆಗೆಟಿವ್ ಆಗಿ ಥಿಂಕ್ ಮಾಡ್ದಂಗೆ. 100 ಜನ, ನನಗಂತೂ ತುಂಬ ಜನ ನೆಗೆಟಿವಾಗಿ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಏನಂದರೆ ಇವಾಗ ಕಾಲ್ ಮಾಡಲ್ಲ, ಸೋಷಿಯಲ್ ಸೈನ್ಸು ಪೋಸ್ಟೇ ಇಲ್ಲ, ಬರೀ ಗೆಸ್ಟ್ ಟೀಚರ್ನೇ ಕಾಲ್ ಮಾಡಿ ತಗೊಳ್ತಾರೆ. ಈ ವರ್ಷ ಮುಗೀತು ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ಈ 2 ತಿಂಗಳು ಮತ್ತು ಈ 3 ತಿಂಗಳು ಬಿಟ್ಟದ್ದು ಕಾಲ್ ಮಾಡಲೇಬೇಕಲ್ವಾ, ಮಾಡೇ ಮಾಡ್ತಾರೆ, ಯಾಕೆ ಮಾಡಲ್ಲ. ನಾವು ಹೋಪ್ ಇಟ್ಕೊಂಡು ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಸೊ ಈ ಥರ ನೆಗೆಟಿವ್ ಕಾಮೆಂಟ್ಗಳನ್ನ ಯಾರು ಕೂಡ ಮಾಡ್ದಂಗೆ ಎಲ್ಲರೂ ಕೂಡ ಮೋಟಿವೇಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಎಲ್ರಿಗೂ ಕೂಡ ಕೇಳ್ಕೊತೀನಿ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋದಿಂದ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನು ಯಾರಾದರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ, ಮತ್ತು ಇದೇ ಥರ ಮೋಟಿವೇಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.